पैसा, हमारा टैक्स का पैसा उसको बांग्लादेश को 60 करोड़ दे रहे हो। बांग्लादेश को 60 करोड़ दिए, क्यों दिए? जब बांग्लादेश में हमारे हिंदुओं की हत्या होती है, हमारे ओडिया श्रमिकों की हत्या होती है, आप उसको पैसा दे रहे हो, क्यों दे रहे हो 60 करोड़? वो हमारे ऊपर सिंपैथी नहीं दिखाता, मगर आप सिंपैथी दिखा रहे हैं। इससे लज्जाजनक बात हो ही नहीं सकती। बंगाली अगर कोई मुसलमान हो उसको चुन चुन के उसको टॉर्चर किया जाता है। आप बांग्लादेश से प्यार कर रहे हैं तो मिला तो किसको मिला? सिंगल इंजन को तो नहीं मिला, डबल इंजन को भी तो नहीं मिला, तो मिला तो किसको मिला? बजट क्या अमेरिका को मिला? जो तारीफ, जो हमारे लोग जाएंगे उनको 18% तारीफ देना पड़ेगा। वो एफडीआई में जो आएंगे वहाँ पर, यहाँ उनको लिए 0 तारीफ है। हमारे किसान को मारने के लिए बजट बनाया गया है। बांग्लादेश से हमारे लोगों को वापस ले जाए और बांग्लादेश के लोगों को वहाँ भेजा जाए, मगर पैसा मत दीजिए, पैसा मत दीजिए, ये हमारा टैक्स का पैसा है। ನನ್ನ ದೇಶದ ಸಂಪತ್ತನ್ನ ಬಾಂಗ್ಲಾದೇಶಕ್ಕೆ ಯಾವ ರೀತಿ ಕೊಡ್ತಾ ಇದ್ದೀರಿ? ಇದನ್ನ ಲೋಕಸಭೆಯಲ್ಲಿ ಒಬ್ಬ ಸಂಸದರು ಎತ್ತಿರುವಂತಹ ವಿಚಾರ. ನಮ್ಮ ದೇಶದ ಆಸ್ತಿಯನ್ನ, ನಮ್ಮ ತೆರಿಗೆ ಹಣವನ್ನ ಬಾಂಗ್ಲಾದೇಶಕ್ಕೆ ಯಾಕೆ ಕೊಟ್ರಿ ಅಂತೇಳಿ ನರೇಂದ್ರ ಮೋದಿ ಅವರನ್ನ ಸಂಸತ್ನಲ್ಲಿ ಸಂಸದರು ಕೇಳ್ತಾ ಇದ್ದಾರೆ. ಈ ದೇಶದ ಆಸ್ತಿ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಬಡ್ಕೊಳ್ಳುವಂಥ ಇವರು ಅಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಹಣವನ್ನು ಕೊಡ್ತಾರೆ, ಅಫ್ಘಾನಿಸ್ತಾನಕ್ಕೆ ಕೊಡ್ತಾರೆ. ಅಫ್ಘಾನಿಸ್ತಾನದಿಂದ ಬಂದು ಭಾರತದಲ್ಲಿ ಬಂದು ಕೂತ್ಕೊಂಡು ತಾಲಿಬಾನ್ ಸರ್ಕಾರದವರು ಪ್ರೆಸ್ ಮೀಟ್ ಮಾಡ್ತಾರೆ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದಿಲ್ಲ. ಇವೆಲ್ಲವೂ ಸಹ ನಮ್ಮ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ನಡೀತಾ ಇದೆ. ನಮ್ಮ ತೆರಿಗೆ ಹಣ ಸ್ವಾಮಿ. ನರೇಂದ್ರ ಮೋದಿ ಅವರೇ, ನಮ್ಮ ಭಾರತೀಯರ ತೆರಿಗೆ ಹಣ. ಯಾವ ಸಂದೇಶ ಕೊಡಲಿಕ್ಕೆ ಹೊರಡ್ತಾ ಇದ್ದೀರಿ ನೀವು? ಯಾವ ಸಂದೇಶ? ಒಂದು ಕಡೆ ಹಿಂದೂ ಮುಸ್ಲಿಂ ಅಂತೀರಿ, ಒಂದು ಕಡೆ ದಾರಿ ತಪ್ಪಿಸೋದಕ್ಕೆ ಒಂದೇ ಮಾತ್ರ ತಗೊಂಡು ಬರ್ತೀರಿ, ಒಂದು ಕಡೆ ಏನೋ ಮುಸಲ್ಮಾನರನ್ನು ತುಳಿಬೇಕು ಅಂತ ಒಂದು ಕಡೆ ಹೋಗ್ತಾ ಇದ್ದೀರಿ. ಆದರೆ ಮತ್ತೊಂದು ಕಡೆ ಏನು ಬಾಂಗ್ಲಾದೇಶಕ್ಕೆ ಸಹಕಾರ ಕೊಡ್ತೀರಿ, ಆರ್ಥಿಕ ಸಹಕಾರ ಕೊಡ್ತೀರಿ. ಸಂಸದರು ಸಂಸತ್ನಲ್ಲಿ ಮಾತಾಡ್ತಾ ಇರುವಂಥ ವಿಚಾರ ಸತ್ಯ ಅಲ್ವಾ? ಸತ್ಯ ಅಲ್ವಾ? ಯಾತಕ್ಕೋಸ್ಕರ ಈ ರೀತಿಯಾದಂತಹ ಡಬಲ್ ಗೇಮ್ಗಳನ್ನು ಆಡ್ತಾರೆ ಇವರೆಲ್ಲನೂ? ಯಾತಕ್ಕೋಸ್ಕರವಾಗಿ? ಎಲ್ಲಿವರೆಗೂ ಈ ಭಾರತೀಯರನ್ನು ಎಲ್ಲಿವರೆಗೂ ಮೂರ್ಖರನ್ನಾಗಿ ಮಾಡ್ತಾರೆ? ಚುನಾವಣೆ ಬಂತಂದರೆ ಭಾವನಾತ್ಮಕ ವಿಚಾರಗಳನ್ನು ಮಾತನಾಡೋದು, ಮಂಗಲಸೂತ್ರ ಅಂತ ಹೇಳೋದು, ಹಿಂದೂ ಮುಸ್ಲಿಂ ಅಂತ ಹೇಳೋದು, ಸೋಮನಾಥ ದೇವಾಲಯ ಅಂತ ಹೇಳ್ತಾರೆ, ಮತ್ತೊಂದು ದೇವಾಲಯ ಅಂತ ಹೇಳ್ತಾರೆ, ಅಯೋಧ್ಯ ರಾಮ ಮಂದಿರ ಅಂತ ಹೇಳ್ತಾರೆ. ಓಟಿಗೋಸ್ಕರವಾಗಿ ಎಲ್ಲ ಮಾಡ್ತಾ ಇದ್ದಾರೆ ಹೊರತು ನಾನು ಈ ರೀತಿ ಆಡಳಿತ ಮಾಡ್ತಾ ಇದ್ದೀನಿ, ಈ ರೀತಿ ಆಡಳಿತ ನನ್ನ ವೈಖರಿ ಇದೆ, ನನಗೆ ಓಟ್ ಕೊಡಿ ಅಂತ ಯಾವತ್ತೂ ಇವ್ರು ಕೇಳಲೇ ಇಲ್ವಲ್ಲ? 11 ವರ್ಷದಿಂದ ಇದನ್ನೇ ಮಾಡ್ಕೊತಾ ಬರ್ತಾ ಇರೋದಲ್ಲ. ಬರೀ ಸುಳ್ಳುಗಳನ್ನು ಹೇಳ್ಕೊಂಡು ಜನನ ದಾರಿ ತಪ್ಪಿಸ್ಕೊಂಡು ಯಾವ ರೀತಿ ಇವರು ಹೋಗ್ತಾ ಇದ್ದಾರೆ. ಒಂದು ಸಂಸತ್ನಲ್ಲಿ ಈ ರೀತಿಯಾದಂತಹ ಆರೋಪ ಮಾಡ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರಾಗಿ ಈ ದೇಶದ ಬಡ್ಜೆಟನ್ನು ಮಂಡಿಸ್ತಾರೆ, ಹಲ್ವಾ ಕೊಡ್ತಾರೆ ಸ್ವಾಮಿ, ಹಲ್ವಾ. ಈ ದೇಶದ ಜನರಿಗೆ ಹಲ್ವಾ ಕೊಡ್ತಾರೆ. ಈ ದೇಶದ ಜನರು ಪ್ರಶ್ನೆ ಮಾಡೋದಿಲ್ಲ. 20% ಬಡ್ಡಿಗೆ ಹೋಗ್ತಾ ಇದೆ, 1 ರೂಪಾಯಿಲಿ 20 ಪೈಸೆ ಬಡ್ಡಿಗೆ ಹೋಗ್ತಾ ಇದೆ. ಆದರೂ ಸಹ ನಾವು ಬಾಯಿ ಬಿಟ್ಟು ಕೇಳೋದೇ ಇಲ್ಲ. ಈ ದೇಶದ ತೆರಿಗೆ ಹಣ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದೆ, ಅಫ್ಘಾನಿಸ್ತಾನಕ್ಕೆ ಹೋಗ್ತಾ ಇದೆ, ಮತ್ತೊಂದು ಕಡೆ ಹೋಗ್ತಾ ಇದೆ, ನಮ್ಮನ್ನು ಕೇಳೋದೇ ಇಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ ಅಂತೇಳಿ ಬಾಯಿ ಬಡ್ಕೊಳ್ತಾರೆ. ಅದೇ ಬಾಂಗ್ಲಾದೇಶದವರಿಗೆ ಹಣಕಾಸು ಸಹಾಯ ಇವರು ಮಾಡ್ತಾ ಇದ್ದಾರೆ. ಯಾವ ರೀತಿಯ ಡಬಲ್ ಸ್ಟ್ಯಾಂಡರ್ಡ್ಗಳನ್ನು ಇವರು ಮಾಡ್ತಾ ಇದ್ದಾರೆ? ಎಲ್ಲಿವರೆಗೂ? ಈ ದೇಶದ ಜನರು ಮೂರ್ಖರಾಗಿರುವವರೆಗೂ, ಈ ದೇಶದ ಜನರು ಮೂರ್ಖತನ ಎಲ್ಲಿವರೆಗೂ ಹೋಗೋದಿಲ್ಲ ಅಲ್ಲಿವರೆಗೂ ಇವರು ಮೂರ್ಖರನ್ನಾಗಿ ಮಾಡ್ತಾ ಇರ್ತಾರೆ. ಈ ದೇಶದ ಮೀಡಿಯಾಗಳನ್ನು ಕೊಂಡುಕೊಂಡು ಆಗೋಗಿದೆ. ಮೀಡಿಯಾಗಳು ಇವತ್ತು ಮಾರಿಕೊಂಡು ಆಗೋಗಿದೆ. ಪ್ರಶ್ನೆ ಕೇಳಲ್ಲ. ಈ ದೇಶದ ಮತದಾರರಿಗೆ ಹಣ ಕೊಟ್ಟು ಖರೀದಿ ಮಾಡಿ 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 ಅವರನ್ನು ಸಹ ನಿಸ್ಸಹಾಯಕರನ್ನಾಗಿ ಮಾಡಿ ಆಗೋಗಿದೆ. ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ರಾಜ್ಯ ಸರ್ಕಾರಗಳು ಹಾಗೆ ಇದೆ, ಕೇಂದ್ರ ಸರ್ಕಾರಗಳು ಹಾಗೆ ಇದೆ. ಬರೀ ಕುರ್ಚಿ ಗಲಾಟೆ ಅಂತೆ ರಾಜ್ಯದಲ್ಲಿ, ಅಲ್ಲಿ ನೋಡಿದ್ರೆ ಬರೀ ಭಾವನಾತ್ಮಕ ಮಾತುಗಳನ್ನು ಮಾತನಾಡೋದಂತೆ. ಸಂಸತ್ನಲ್ಲಿ ಇಷ್ಟು ಚೆನ್ನಾಗಿ ಮಾತನಾಡಿರುವಂತಹ ಮಾತುಗಳು ನಿಜಕ್ಕೂ ಏನು ಆಡಳಿತ ಪಕ್ಷದಲ್ಲಿ ಕೂತಿರುವಂಥವ್ರ ಮನಸ್ಸಿಗೆ ನಾಟಬೇಕಾಗಿತ್ತಲ್ವಾ? ಮನಸ್ಸಿಗೆ ನಾಟಬೇಕಾಗಿತ್ತಲ್ಲ? ನಾಟೋದಿಲ್ಲ. ಉತ್ತರ ಕೊಡೋಕ್ಕೆ ರೆಡಿಯಾಗಿರ್ತಾರೆ ಇವರು ಉತ್ತರ ಕೊಡೋಕ್ಕೆ ರೆಡಿಯಾಗಿರ್ತಾರೆ. ಟ್ರಂಪ್ನ ಮುಂದೆ ಭಾರತವನ್ನು ತಲೆ ತಗ್ಗಿಸುವಂತಹ ಕೆಲಸ ಮಾಡಿಬಿಟ್ರಲ್ಲ ಇವತ್ತು. ಭಾರತ ಇವತ್ತು ಏನು ಅಮೇರಿಕದ ಮುಂದೆ ತಲೆ ತಗ್ಗಿಸುವಂತಹ ಕೆಲಸ ಮಾಡಿಬಿಟ್ರು. ಈ ದೇಶದ ಪ್ರಧಾನಮಂತ್ರಿಗಳು ಯಾರು ಅಂತಂದರೆ ಟ್ರಂಪ್ ಅಂತ ಹೇಳಬೇಕು ನಾವು. ಟ್ರಂಪ್ ಹೇಳಿದ್ದನ್ನು ನರೇಂದ್ರ ಮೋದಿ ಅವರು ಪಾಲಿಸ್ತಾರೆ ಅಂತಂದರೆ ಹಾಗಾದರೆ ಇವರೇನು?
ಟ್ರಂಪ್ ಪ್ರಧಾನಮಂತ್ರಿಗಳು ಅವರು ಹೇಳಿದಂತಹ ಆದೇಶಗಳನ್ನು ಪಾಲನೆ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಭಾರತದಲ್ಲಿದ್ದಾರೆ ಅಂತೇಳಿ. ಇದೇನಾ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ? ಇದೇನಾ ನಮ್ಮ ದೇಶದ ಆಡಳಿತ ವ್ಯವಸ್ಥೆ? ಆರ್ಥಿಕ ಪರಿಸ್ಥಿತಿಯ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಟ್ರಂಪ್ ನರೇಂದ್ರ ಮೋದಿ ಅವ್ರನ್ನ ಎದುರಿಸ್ತಾ ಇದ್ದಾರೆ. ಎಲ್ಲಿ ಪೆಟ್ರೋಲ್ ಡೀಸೆಲ್ ಖರೀದಿ ಮಾಡಬೇಕು, ಎಲ್ಲಿ ತೈಲಗಳನ್ನು ಖರೀದಿ ಮಾಡಬೇಕು ಅನ್ನೋ ವಿಚಾರವನ್ನು ಟ್ರಂಪ್ ಅವರು ಡಿಸೈಡ್ ಮಾಡ್ತಾರೆ ಅಂತಂದರೆ ಭಾರತ ದೇಶದ ಸ್ವಾಭಿಮಾನ ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು? ಎಂತಹ ದೇಶ ರೀ ನಮ್ಮದು, ಎಂತಹ ದೇಶ! ಅಂತಹ ದೇಶವನ್ನು ಇವತ್ತು ಟ್ರಂಪ್ ಹೇಳ್ದಂಗೆ ಕೇಳುವಂಥ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದಾರೆ ಅಂತಂದರೆ ನಾವು ಯಾವ ಪರಿಸ್ಥಿತಿಗೆ ಹೋಗ್ತಾ ಇದ್ದೀವಿ? ಸಂಸತ್ನಲ್ಲಿ ರಾಹುಲ್ ಗಾಂಧಿ ಮಾತನಾಡ್ತಾರೆ, ಸಂಸತ್ನಲ್ಲಿ TMC ಸದಸ್ಯರು ಮಾತಾಡ್ತಾ ಇದ್ದಾರೆ, ಸಂಸತ್ನಲ್ಲಿ ಕಾಂಗ್ರೆಸ್ ಸದಸ್ಯರು ಮಾತಾಡ್ತಾ ಇದ್ದಾರೆ. ಆದರೂ ಸಹ ಆಡಳಿತ ಪಕ್ಷ ಆ ಸಂಸತ್ ಕಲಾಪಗಳು ಮುಗಿಯೋದಕ್ಕೋಸ್ಕರವಾಗಿ ಕಾಯ್ಕೊಂಡು ಕೂತಿರೋ ರೀತಿ ಇದೆ. ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ಯಾರೂ ತೆಗೆಯೋದಿಲ್ಲ ಬಾಯಿ. ಯಾಕೆ ಅಂತಂದರೆ ನರೇಂದ್ರ ಮೋದಿಯವರು ಹಿಂದೂ ಮುಸ್ಲಿಮು, ಆ ಮುಸ್ಲಿಮು, ಈ ಮುಸ್ಲಿಮು, ಆ ಕ್ರೈಸ್ತರು ಅಂದ್ಕೊಂಡು ಒಂದು ತಂಡವನ್ನು ರೆಡಿ ಮಾಡಿಕೊಂಡು ಎಲ್ಲದಕ್ಕೂ ಕೌಂಟ್ರ್ ಕೊಡೋದಕ್ಕೆ ಇಟ್ಕೊಂಡಿದ್ದಾರಲ್ಲ. ಈ ದೇಶವೇ ಮೊದಲು, ದೇಶ ಮೊದಲು ಅಂತ ಹೇಳ್ಕೊಂಡಿರುವಂಥವ್ರು ಇಡೀ ದೇಶದ ಸ್ವಾಭಿಮಾನವನ್ನು, ದೇಶದ ಸ್ವಾವಲಂಬನೆಯನ್ನು ಮರೆತು ಆಗ್ತಾ ಹೋಗ್ತಾ ಇದ್ದೀವಿ. ಈ ದೇಶದ ಸ್ವಾಭಿಮಾನವನ್ನು ಟ್ರಂಪ್ಗೆ ಹಣ ಇಡುವಂತಹ ಕೆಲಸ ಮಾಡ್ತಾ ಇದ್ದೀವಿ. ನಿಜಕ್ಕೂ ಬಹಳ ಬೇಸರ ಆಗುತ್ತೆ. ಬಹಳ ಬೇಸರದ ಸಂಗತಿ ಏನಂತಂದರೆ 11 ವರ್ಷಗಳಿಂದ ಈ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ಸ್ಥಿತಿಗಿದೆ? ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ಪರಿಸ್ಥಿತಿನಲ್ಲಿ 1 ವರ್ಷನಾದರೂ ಬಡ್ಜೆಟಲ್ಲಿ ಈ ದೇಶದ ಸಾಲವನ್ನು ನಾವು ತೀರಿಸಿದ್ದೀವಿ ಅಂತ ಏನಾದರೂ ಹೇಳ್ತಾ ಇದ್ದಾರಾ? ಈ ದೇಶದ ಹಣಕಾಸು ಸ್ಥಿತಿ ಉತ್ತಮ ಸ್ಥಿತಿಗೆ ಬರ್ತಾ ಇದೆ ಅಂತ ಏನಾದರೂ ಹೇಳ್ತಾ ಇದ್ದಾರಾ? 17 ಲಕ್ಷ ಕೋಟಿ ಸಾಲ ಮಾಡ್ತಾರೆ, 16 ಲಕ್ಷ ಕೋಟಿ ಸಾಲ ಮಾಡ್ತಾರೆ, ಅದರಲ್ಲಿ ತುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಜನರಿಗೆ ಬೇಕಾಗಿರುವಂಥದ್ದು ಏನು ಗೊತ್ತಾ? ಸತ್ಯ ಬೇಕಾಗಿಲ್ಲ, ಸುಳ್ಳುಗಳ ಸಾಮ್ರಾಜ್ಯ ಬೇಕು. ಅದಕ್ಕೋಸ್ಕರವಾಗಿ ಈ ದೇಶ ಇನ್ನು ಪಾತಾಳಕ್ಕೆ ಹೋಗ್ತಾ ಇರುವಂಥದ್ದು. ಈ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದಾರೆ, ಜನಸಂಖ್ಯೆಗೆ ಅನುಗುಣವಾಗಿ ಬೇಕಾದಂಥ ಉದ್ಯೋಗಾವಕಾಶಗಳು ಇಲ್ಲ, ಆರ್ಥಿಕ ಪರಿಸ್ಥಿತಿ ಸದೃಢವಾಗಿ ಮಾಡ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಭಾರತ ದೇಶದ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗುತ್ತೆ? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. हमारा टैक्स का पैसा उसको बांग्लादेश को 60 करोड़ दे रहे हो। बांग्लादेश को 60 करोड़ दिए, क्यों दिए? जब बांग्लादेश में हमारी हिंदुओं की हत्या होती है, हमारे ओडिया श्रमिकों की हत्या होती है, आप उसको पैसा दे रहे हो। क्यों दे रहे हो 60 करोड़? वो हमारे ऊपर सिंपैथी नहीं दिखाता, मगर आप सिंपैथी दिखा रहे हैं। इससे लज्जाजनक बात हो ही नहीं सकती। बंगाली अगर कोई मुसलमान हो उसको चुन के उसको टॉर्चर किया जाता है। आप बांग्लादेश से प्यार कर रहे हैं तो मिला तो किसको मिला? सिंगल इंजन को तो नहीं मिला, डबल इंजन को भी तो नहीं मिला, तो मिला तो किसको मिला? बजट क्या अमेरिका को मिला? जो तारीफ, जो हमारे लोग जाएंगे उनको 18% तारीफ देना पड़ेगा। वो FDI में जो आएंगे वहाँ पर, यहाँ उनको लिए 0 तारीफ है। हमारे किसान को मारने के लिए बजट बनाया गया है। बांग्लादेश से हमारे लोगों को वापस ले जाए और बांग्लादेश के लोगों को वहाँ भेजा जाए, मगर पैसा मत दीजिए, ये हमारा टैक्स का पैसा है।